ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಈ ಕೆಳಕಂಡವರಲ್ಲಿ ಯಾರು ಹಂಗಾಮಿ ರಾಷ್ಟ್ರಪತಿಯಾಗಿರಲಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಜಾಕೀರ್ ಹುಸೇನ್. ಇನ್ನುಳಿದಂತೆ ವಿ ಗಿರಿ, BD ಜತ್ತಿ, ಹಿದಾಯತುಲ್ಲಾ ರವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂಥವರು. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಹಾಗಾದ್ರೆ ಭಾರತದ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ. ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂತಹ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ನಾವು ಕಾಣಬಹುದು. 8,848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂತಹ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣುತ್ತೀವಿ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಮೊದಲು ಎ ಪಟ್ಟಿಯ ಪ್ರಶ್ನೆಗಳನ್ನು ಗಮನಿಸೋಣ. ಪಲ್ಲವರು, ರಾಷ್ಟ್ರಕೂಟರು, ಚೋಳರು ಮತ್ತು ಪಾಂಡ್ಯರು. ಬಿ ಪಟ್ಟಿಯ ಕ್ರಮಣಿಕೆಯನ್ನು ನೋಡೋದಾದರೆ ಕೈಲಾಸನಾಥ ದೇವಾಲಯ, ದಾರಾಸುರಂ, ವೈಕುಂಠ ಪೆರುಮಾಳ್ ಮತ್ತು ಶ್ರೀವಿಲ್ಲಿ ಪುತ್ತೂರು ರಾಜರು ಮತ್ತು ಅವರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳನ್ನು ಜೋಡಿಸಬೇಕಾಗಿದೆ. ಸರಿಯಾದ ಕ್ರಮಣಿಕೆಯನ್ನು ನೋಡೋದಾದರೆ 1ನೇದಕ್ಕೆ ಅಂದರೆ ಪಲ್ಲವರಿಗೆ ವೈಕುಂಠ ಪೆರುಮಾಳ್ ಎಂಬುದು ಸರಿಯಾದಂಥ ಆಯ್ಕೆ. ರಾಷ್ಟ್ರಕೂಟರು 1ನೇ ಕೃಷ್ಣನು ಕಟ್ಟಿಸಿದಂಥ ಕೈಲಾಸನಾಥ ದೇವಾಲಯ 2ನೇದಕ್ಕೆ ಎ. ಚೋಳರು ನಿರ್ಮಿಸಿದಂತಹ ದೇವಾಲಯದ ಹೆಸರು ದಾರಾಸುರಂ. ಇನ್ನು 4ನೇ ಆಯ್ಕೆಗೆ ಅದೇ ಸರಿ ಉತ್ತರ ಪಾಂಡ್ಯರು, ಶ್ರೀವಿಲ್ಲಿ ಪುತ್ತೂರು ಎಂಬುದು ಸರಿಯಾದಂಥ ಹೊಂದಾಣಿಕೆಯ ಕ್ರಮವಾಗಿದೆ. ಹರಪ್ಪ ನಿವೇಶನವನ್ನು ಸಂಶೋಧಿಸಿದವರು ಯಾರು? RD ಬ್ಯಾನರ್ಜಿ, ದಯಾರಾಮ್ ಸಹಾನಿ, SR ರಾವ್, BB ಲಾಲ್. ದಯಾರಾಮ್ ಸಹಾನಿಯವರು 1921ರಲ್ಲಿ ಹರಪ್ಪ ನಿವೇಶನವನ್ನು ಮೊಟ್ಟಮೊದಲ ಬಾರಿಗೆ ಸಂಶೋಧನೆಯನ್ನ ಮಾಡ್ತಾರೆ. ಈ ಕೆಳಗಿನ ಯಾವ ನಿವೇಶನವು ಪಾಕಿಸ್ತಾನದ ಲಾರ್ಕಾನ ಜಿಲ್ಲೆಯಲ್ಲಿದೆ? ಪ್ರಸ್ತುತ ಹರಪ್ಪ, ಚನ್ನುದಾರೋ, ಮೆಹೆಂಜೋದಾರೋ, ಕಾಲಿಬಂಗನ್. ಮೆಹೆಂಜೋದಾರೋ ಎನ್ನುವಂತಹ ಹರಪ್ಪ ಕಾಲದ ನಿವೇಶನ ಏನಿದೆ ಈಗ ಪ್ರಸ್ತುತ ಪಾಕಿಸ್ತಾನದ ಲಾರ್ಕಾನ ಜಿಲ್ಲೆಯಲ್ಲಿ ಇದನ್ನು ನಾವು ಕಾಣಬಹುದು, ಸಿಂಧ್ ಪ್ರಾಂತ್ಯದಲ್ಲಿ. ಇನ್ನು ಮೆಹೆಂಜೋದಾರೋ ಪ್ರಸಿದ್ಧವಾಗಿದ್ದು ಆಗಿನ ಕಾಲಕ್ಕೆ ಸಾರ್ವಜನಿಕ ಈಜುಕೊಳಕ್ಕೆ. ಮಧ್ಯ ಏಷ್ಯಾದಿಂದ ಆಗಮಿಸಿ ಭಾರತದ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆ ನಿಂತಹ ಜನಾಂಗ ಯಾವುದು? ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಆರ್ಯನ್ನರು, ಫರ್ಷಿಯನ್ನರು. ಇದಕ್ಕೆ ಸರಿಯಾದ ಉತ್ತರ ಆರ್ಯನ್ನರು. ಕ್ರಿಸ್ತಪೂರ್ವ 2000ರಿಂದ 1500ರಲ್ಲಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದು ಸಪ್ತ ಸಿಂಧು ಪ್ರದೇಶ ಅಂತೇಳಿದ್ರೆ 7 ನದಿಗಳ ಪ್ರದೇಶ ಅಂತ ಕರೆಯುವಂತಹ ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಆರ್ಯನ್ನರು ನೆಲೆಯನ್ನು ನಿಲ್ತಾರೆ. ಇಂಡೋ ಯುರೋಪಿಯನ್ ವರ್ಗಕ್ಕೆ ಸೇರಿದಂಥ ಭಾಷೆಗಳನ್ನು ಮಾತನಾಡುವಂಥವರಾಗಿದ್ದರು. ಆರ್ಯರ ಬಹುಮುಖ್ಯ ಕಸುಬು ಇದಾಗಿತ್ತು: ಕೃಷಿ, ಪಶುಪಾಲನೆ, ಗುಡಿ ಕೈಗಾರಿಕೆ, ಮೀನುಗಾರಿಕೆ.
ಇದಕ್ಕೆ ಸರಿಯಾದ ಉತ್ತರ ಬಹುಮುಖ್ಯವಾಗಿ ಅವರ ಬಹುಮುಖ್ಯ ಉದ್ಯೋಗ ಪಶುಪಾಲನೆಯಾಗಿತ್ತು. ನಂತರದ ಸ್ಥಾನವನ್ನು ಕೃಷಿಯಾಗಿನ ಕಾಲಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಪಶುಪಾಲನೆಯ ಮೂಲಕವೇ ಅವರು ವಲಸೆಯನ್ನ ಬರ್ತಾರೆ ನಮ್ಮ ದೇಶಕ್ಕೆ, ಇಲ್ಲಿ ಬಂದು ನೆಲೆಯನ್ನ ನಿಲ್ತಾರೆ. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಮಹಾವೀರನು ಮರಣ ಹೊಂದಿದ ಸ್ಥಳ ಯಾವುದು? ಇದಕ್ಕೆ ಪಾವಪುರಿ ಸರಿಯಾದಂತಹ ಉತ್ತರ. ತನ್ನ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಮಹಾವೀರನು ಪಾವಪುರಿ ಎಂಬಲ್ಲಿ ಮರಣವನ್ನ ಅಪ್ತಾನೆ. ಈ ಕೆಳಗಿನ ಯಾವ ಗುಂಪು ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುತ್ತದೆ? ಉತ್ತಮ ಬದುಕಿಗೆ ಈ 3 ರತ್ನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂತಹ ನಂಬಿಕೆ. ಅವುಗಳಲ್ಲಿ ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುವಂತಹ ಗುಂಪು ಆಯ್ಕೆ 1 ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಈ 3 ವಿಚಾರಗಳನ್ನ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಕರೆಯುತ್ತಾರೆ. ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸುತ್ತ ಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಮತ್ತು ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥದ್ದು ವಿನಯ ಪಿಟಕ ಎನ್ನುವಂಥದ್ದೇನಿದೆ, ಇದು ಬೌದ್ಧ ಸನ್ಯಾಸಿಗಳು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಬೇಕು, ಅನುಸರಿಸಬೇಕಾದಂತಹ ನೀತಿ ನಿಯಮಾವಳಿಗಳು ಏನು ಅನ್ನುವಂಥದ್ದನ್ನ ವಿವರಿಸುತ್ತದೆ ವಿನಯ ಪಿಟಕ. ಮಹಾವಂಶ ಮತ್ತು ದೀಪವಂಶ ಎನ್ನುವಂಥವು ಯಾವ ದೇಶದ ಬೌದ್ಧ ಸಾಹಿತ್ಯವಾಗಿದ್ದಾವೆ? ಶ್ರೀಲಂಕಾ, ಚೀನಾ, ಭಾರತ ಮತ್ತು ಜಪಾನ್. ಶ್ರೀಲಂಕಾ ಸರಿಯಾದಂತಹ ಉತ್ತರವಾಗಿದೆ. ಭಾರತದಿಂದ ಬೇರೆ ದೇಶಗಳಿಗೆ ಹರಡಿದಂತಹ ಬೌದ್ಧ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀಲಂಕಾ ದೇಶವೂ ಸಮೇತ ಒಂದು. ಅಶೋಕನು ತನ್ನ ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಘಮಿತ್ರಿಯರನ್ನ ಧರ್ಮ ಪ್ರಸಾರವನ್ನು ಮಾಡಲಿಕ್ಕೆ ಶ್ರೀಲಂಕಾಕ್ಕೂ ಕೂಡ ಕಳಿಸಿರ್ತಾನೆ. ಹೀಗಾಗಿ ಶ್ರೀಲಂಕಾದ ಮೇಲೆ ಬೌದ್ಧ ಧರ್ಮದ ಪ್ರಭಾವ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದನ್ನು ನಾವು ಕಾಣ್ತೀವಿ. ಅಲ್ಲಿಯ ಬೌದ್ಧ ಸಾಹಿತ್ಯವನ್ನ ಮಹಾವಂಶ ಮತ್ತು ದೀಪವಂಶ ಎಂದು ಕರೆಯುತ್ತಾರೆ. ಕುಶಾನರ ಪ್ರಸಿದ್ಧ ಅರಸನಾದಂತಹ ಕನಿಷ್ಕನ ಆಸ್ಥಾನದಲ್ಲಿ ಈ ಕೆಳಗಿನ ಯಾವ ಕವಿ ಇರಲಿಲ್ಲ? ಅಶ್ವಘೋಷ, ನಾಗಾರ್ಜುನ, ಚರಕ, ವಿಶಾಖದತ್ತ. ಇದಕ್ಕೆ ಸರಿ ಉತ್ತರ ವಿಶಾಖದತ್ತ. ಮುದ್ರಾ ರಾಕ್ಷಸವನ್ನು ಬರೆದಂತಹ ವಿಶಾಖದತ್ತನೇನಿದ್ದಾನೆ ಗುಪ್ತರ ಕಾಲದ ಕವಿಯಾಗಿದ್ದು ಈತನು ಕುಶಾನರ ಆಸ್ಥಾನದಲ್ಲಿ ಇರಲಿಲ್ಲ. ಹರಪ್ಪ ಕಾಲದಲ್ಲಿ ಜನರು ಈ ಕೆಳಗಿನ ಯಾವ ದೇವತೆಯ ಆರಾಧನೆ ಮಾಡುತ್ತಿದ್ದರು? ಪಶುಪತಿ, ಇಂದ್ರ, ವರುಣ, ವಿಷ್ಣು. ಬಹುಮುಖ್ಯವಾಗಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನರು ಪಶುಪತಿಯನ್ನ ಪೂಜಿಸುತ್ತಿದ್ದರು. ಪಶುಪತಿ ಎನ್ನುವಂಥದ್ದು ಸಾಮಾನ್ಯವಾಗಿ ಶಿವನಿಗೆ ಸಂಬಂಧಪಟ್ಟಂತಹ ಹೆಸರಾಗಿದೆ. ಅವರ ಒಂದು ಮುದ್ರೆಗಳ ಮೇಲೆ ಯೋಗ ಮನಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಮತ್ತು ಪ್ರಾಣಿಗಳ ಚಿತ್ರಗಳು ಅವನ ಸುತ್ತಲೂ ಇರುವುದನ್ನು ಗಮನಿಸಿದಾಗ ಈ ದೇವತೆಯನ್ನ ಪಶುಪತಿ ಅಥವಾ ಶಿವ ಅಂತೇಳಿ ನಾವು ಕರೆಯಬಹುದು. ಹಳೆಯ ಶಿಲಾಯುಗದ ಕಾಲದಲ್ಲಿ ಗುಹೆಗಳ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರಗಳ ರಚನೆ ಇರುವ ಕುರುಹುಗಳು ಬಿಂಬೆಡ್ಕ ಎಂಬ ಸ್ಥಳದಲ್ಲಿ ದೊರೆತಿವೆ. ಹಾಗಾದರೆ ಈ ಸ್ಥಳವು ಯಾವ ರಾಜ್ಯದಲ್ಲಿ ಇದೆ? ಮಧ್ಯಪ್ರದೇಶದಲ್ಲಿ ನಾವು ಇದನ್ನ ಕಾಣ್ತೇವೆ. 2003ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲೂ ಕೂಡ ಸೇರ್ಪಡೆ ಮಾಡಿತು. ಈ ಒಂದು ಸ್ಥಳದಲ್ಲಿ ಶಿಲಾಯುಗದ ಮಾನವನು ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳ ರಚನೆ ಮಾಡಿರುವಂತಹ ಕುರುಹುಗಳು ನಮಗೆ ದೊರೆಯುತ್ತವೆ. ಈ ಕೆಳಗಿನ ಯಾವ ಅರಸನು ನಲಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು? 2ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಹರ್ಷವರ್ಧನ, 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತನು ಬಿಹಾರದ ರಾಜ್ಗಿರ್ ಸಮೀಪದಲ್ಲಿ ನಲಂದಾ ವಿಶ್ವವಿದ್ಯಾನಿಲಯವನ್ನು ಕ್ರಿಸ್ತಶಕ 413ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಗುಪ್ತರ ಕಾಲಾವಧಿಯಲ್ಲಿ ರಚನೆಯಾದಂಥ ಇದು ಅತ್ಯಂತ ಪ್ರಮುಖವಾದಂಥ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿತ್ತು ಪ್ರಾಚೀನ ಕಾಲದಲ್ಲಿ. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರ ಕೃತಿಗಳನ್ನು ನೀಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್,
EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿಗಳನ್ನು ನೀಡಿ ಅವರ ಕೃತಿಗಳನ್ನು ಜೋಡಿಸಲು ಹೇಳಿದ್ದಾರೆ. ಬಿ ಆಯ್ಕೆಯಲ್ಲಿ ದ ಮಹಾತ್ಮ ಅಂಡ್ ದ ಇಸಮ್, ಹಿಂದ್ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಅನಿಹಲೇಷನ್ ಅ ಕ್ಯಾಸ್ಟ್ ಅನ್ನುವಂತಹ ಕೃತಿಗಳನ್ನು ನೀಡಿದ್ದಾರೆ. ಸರಿಯಾದಂತಹ ಜೋಡಣೆಯನ್ನು ನೋಡೋದಾದರೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ಹಿಂದ್ ಸ್ವರಾಜ್ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನಿಹಲೇಷನ್ ಎ ಕ್ಯಾಸ್ಟ್ ಅನ್ನುವಂತಹ ಕೃತಿಯನ್ನು ರಚಿಸಿರ್ತಾರೆ. EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿ ದ ಮಹಾತ್ಮ ಅಂಡ್ ದ ಇಸಮ್ ಎಂಬುವಂತಹ ಕೃತಿಯನ್ನು ರಚಿಸಿರುತ್ತಾರೆ. ಈ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು? ಆಯ್ಕೆ 1 ಭಾರತದ 1919ರ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1935, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ರೆಗ್ಯುಲೇಟಿಂಗ್ ಕಾಯ್ದೆ 1773. ಸರಿಯಾದಂತಹ ಉತ್ತರ ಭಾರತ ಸರ್ಕಾರದ 1935ರ ಕಾಯ್ದೆ. ಇದು ಬ್ರಿಟಿಷ್ ಸರ್ಕಾರವು ಜಾರಿಗೆ ತರುತ್ತೆ. 1919ರಲ್ಲಿ ಇದ್ದಂತಹ ಜಾರಿಗೆ ತಂದಿದ್ದ ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವವನ್ನು ರದ್ದು ಮಾಡಿ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿದ್ದಲ್ಲದೆ ಅವುಗಳಿಗೆ ಅಧಿಕಾರದ ಸ್ವಾಯತ್ತತೆಯನ್ನು ಸಮೇತ ಈ ಒಂದು ಕಾಯ್ದೆ ಮಾಡಿಕೊಡುತ್ತೆ. ಆದರೆ ಇದನ್ನು ಭಾರತದ ಮೊದಲ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು. ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ? ಹರ್ಷಚರಿತೆ, ಅಲಹಾಬಾದ್ ಸ್ತಂಭಶಾಸನ, ಐಹೊಳೆ ಪ್ರಶಸ್ತಿ, ತಮಿಳು ಸಂಗಮ್ ಸಾಹಿತ್ಯ. ಇದಕ್ಕೆ ಸರಿಯಾದ ಉತ್ತರ ಐಹೊಳೆ ಪ್ರಶಸ್ತಿ ಶಾಸನ. ಇದನ್ನು ರಚನೆ ಮಾಡಿದವನು ರವಿಕೀರ್ತಿ. ಈತನ ಒಂದು ಕಾಲಾವಧಿ 610ರಿಂದ 642. ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಈತ ಇರ್ತಾನೆ. ಈ ಒಂದು ಶಾಸನವು ಮೇಗುತಿ ದೇವಾಲಯದ ಬಳಿ ನಾವು ಕಾಣಬಹುದು. ಈ ಒಂದು ಶಾಸನವು ಹರ್ಷವರ್ಧನನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೂ ನಡೆದಂತಹ ನರ್ಮದಾ ಕದನದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಸಂಬೋಧಿಸಿರುವಂತಹ ಶಾಸನ ಎಲ್ಲಿ ದೊರೆತಿದೆ? ಮಸ್ಕಿ ಸರಿಯಾದಂತಹ ಉತ್ತರ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ದೊರೆತಂತಹ ಶಾಸನದಲ್ಲಿ ಅಲ್ಲಿಯವರೆಗೂ ಕೇವಲ ದೇವನಾಂಪ್ರಿಯ ಎನ್ನುವಂತಹ ಸಂಬೋಧನೆಯನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಶೋಕನೇ ಎನ್ನುವಂತಹ ಜಿಜ್ಞಾಸೆ ಇತ್ತು. ಆದರೆ ಮಸ್ಕಿಯಲ್ಲಿ ದೊರೆತಂತಹ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂಥದ್ದು ಸ್ಪಷ್ಟತೆಯನ್ನು ನೀಡುತ್ತೆ, ಆತ ಅಶೋಕನೇ ಆಗಿದ್ದ ಅಂತ. ಹೊಂದಿಸಿ ಬರೆಯಿರಿ. ಅಲಾಯ್ ದರ್ವಾಜಾ, ಹಾಜ್ ಕಾಸ್, ಶಾಲಿಮಾರ್ ಬಾಗ್ ಮತ್ತು ಅಡಾಯಿ ದಿನ್ಕಾ ಝೋಪಡಾ ಎನ್ನುವಂಥ ಎ ಪಟ್ಟಿಯಲ್ಲಿರುವಂತಹ ವಾಸ್ತುಶಿಲ್ಪಗಳಿಗೆ ಬಿ ಪಟ್ಟಿಯಲ್ಲಿರುವಂತಹ ಮನೆತನಗಳನ್ನು ಸರಿಯಾಗಿ ಜೋಡಿಸಬೇಕು. ಗುಲಾಮಿ ಮನೆತನ, ಮೊಘಲ್ ಮನೆತನ, ಖಿಲ್ಜಿ ಮನೆತನ ಮತ್ತು ತುಘಲಕ್ ಮನೆತನ. ಅಲೈ ದರ್ವಾಜವನ್ನು ನೋಡಿದಾಗ ಅಲೈ ದರ್ವಾಜವು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಾಣವಾಗುತ್ತದೆ. ಹಾಗಾಗಿ 1ನೇಯದಕ್ಕೆ ಸಿ ಸರಿಯಾದಂತಹ ಉತ್ತರ. ಎಲ್ಲ ಕಾಲಾನುಕ್ರಮಣೆಗಳನ್ನು ಸರಿಯಾಗಿ ನೋಡೋದಾದರೆ ಅಲೈ ದರ್ವಾಜಾ ಖಿಲ್ಜಿ ಮನೆತನ ಸರಿಯಾದಂಥ ಉತ್ತರ. ಹಾಜ್ ಕಾಸ್ ಎಂಬುದು ತುಘಲಕ್ ಮನೆತನಕ್ಕೆ ಸೇರಿದಂತಹ ಕಟ್ಟಡವಾಗಿದೆ. 3ನೇಯದು ಶಾಲಿಮಾರ್ ಬಾಗ್ ಏನಿದೆ ತೋಟ, ಇದು ಮೊಘಲ್ ಮನೆತನಕ್ಕೆ ಸೇರಿದಂಥದ್ದು. ನವದೆಹಲಿಯಲ್ಲಿ ಇದನ್ನು ಕಾಣಬಹುದು. ಅಡಾಯಿ ದಿನ್ಕಾ ಚೋಪಡ ಗುಲಾಮಿ ಮನೆತನಕ್ಕೆ ಸೇರಿದಂತಹ ವಾಸ್ತುಶಿಲ್ಪ ಶೈಲಿಯಾಗಿದೆ.